ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ, ಆ ತರ ಟ್ವಿಸ್ಟ್ ಗಳೆಲ್ಲ ಇದೆ. ಲವ್ ಸ್ಟೋರಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್. ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ, ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರು ಸಿಗ್ಬೇಕು ಅದು ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್. ಐ ರಿಯಲಿ ಅಪ್ರಿಶಿಯೇಟ್ ದಟ್. ಅಂಡ್ ಪ್ರೀತಿಗೆ ಯಾವುದೇ ತರ ಅಡೆತಡೆಗಳು ಬಂದ್ರು ಆ ಪ್ರೀತಿ ನಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಖಿ ಒಂದು ಎಕ್ಸಾಂಪಲ್ ಆಗುತ್ತೆ. ಅಂಡ್ ಸಾಂಗ್ಸ್, ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ. ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಪೈಸಾ ವಸೂಲ್ ಸಿನಿಮಾ. ಥ್ಯಾಂಕ್ ಯು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ನೋಡ್ಕೊಂಡ್ ಬಂದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಒಬ್ಬ ನಿರ್ದೇಶಕನಾಗ ನನಗೆ ಒಂದು ವಾರದಿಂದ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಭೀಮಾ ಸಿನಿಮಾ ನೋಡಿದ್ದೆ. ಕೋಟ್ಯಾಂತರ ರೂಪಾಯಿ ಶೇರ್ ತಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಹೋಗ್ತಾ ಇದೆ. ಅದೇ ಟೈಮಲ್ಲಿ ಇಡೀ ಇಂಡಸ್ಟ್ರಿ ಕೇಳ್ತಾ ಇದೆ ಇನ್ನೊಂದು ಹಿಟ್ ಬೇಕಾಗಿತ್ತು, ಅದು ಕೃಷ್ಣ ಪ್ರಣಯ ಸಖಿ ಹಿಟ್ ಆಗ್ಲೇಬೇಕಿತ್ತು ನಮ್ಮ ಇಂಡಸ್ಟ್ರಿಗೆ. ಬಟ್ ಇವತ್ತು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗೆ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಬರ್ದಿಟ್ಕೊಳ್ಳಿ, ನಾಳೆಯಿಂದ ಹೌಸ್ ಪ್ರದರ್ಶನ ಒಂದು ಕಡೆ ದುನಿಯಾ ವಿಜಯ್ ಅವ್ರದ್ದು ಭೀಮಾ ಆದ್ರೆ, ಇನ್ನೊಂದ್ ಕಡೆ ಕೃಷ್ಣ ಪ್ರಣಯ ಸಖಿ. ಇದ್ರ ಮಧ್ಯ ಯಾವುದೇ ತೆಲುಗು ತಮಿಳು ನಾಳೆ ರಿಲೀಸ್ ಆಗ್ತಾ ಇದೆ, ಯಾವುದೇ ಬಂದ್ರು ನಮ್ಮ ಎರಡು ಕನ್ನಡ ಸಿನಿಮಾಗಳು ಹೊರಗೆ ಬಿಸಾಕುತ್ತೆ, ಅದ್ರ ನೋ ಡೌಟ್ಸ್. ಮೊದಲನೇದಾಗಿ ಶ್ರೀನಿವಾಸ ರಾಜು ಅವರಿಗೆ ಡೈರೆಕ್ಟ್ ಕಂಗ್ರಾಚುಲೇಷನ್ ಹೇಳ್ತೀನಿ. ಹಾಗೆ ನನ್ನ ಫೇವರೇಟ್ ಹೀರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್, ಸಖತ್ತಾಗಿ ಮಾಡಿದ್ದೀರಾ. ಅಂಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಅಂಡ್ ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ ಎಕ್ಸ್ಟ್ರಾರ್ಡನರಿ. ಅಂಡ್ ಇಬ್ಬರು ಹೀರೋಯಿನ್ ಶರಣ್ ಶೆಟ್ಟಿ ಆಗ್ಬೋದು, ಮತ್ತೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಪ್ರಣಯ ಸಖಿ ನೋಡ್ಕೊಂಡು ಇವತ್ತಾನೆ ಹೊರಗಡೆ ಬಂದ್ವಿ. ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರದ ಮೊದಲನೇದಾಗಿ ಅವಾಗಲೇ ಎಲ್ಲ ಸಾಂಗ್ಗಳು ಹಿಟ್ ಆಗಿದೆ. ಸಾಂಗ್ ಎಕ್ಸ್ಪೆಕ್ಟೇಷನ್ಸ್ ಇಂದ ಹಾಗೂ ಹೆಸರು ಮೂವಿ ಅಂತ ಬರುವಂತ ಲಕ್ಷ ಜನ ಫ್ಯಾನ್ಸ್ ಯಾವತ್ತೂ ಮೂವಿ ನೋಡಿ ಹೊರಗಡೆ ಡಿಸಪಾಯಿಂಟ್ ಆಗೋದಲ್ಲ. ನಾವು ತುಂಬಾ ಖುಷಿಯಾಗಿ ಬಂದ್ವಿ. ಅಂಡ್ ಶರಣ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಡೀ ಮೂವಿಲಿ ನನ್ನ ಫೇವರೇಟ್ ಸಾಂಗ್ ಅಂತ ಹೇಳ್ಬೇಕು ಅಂತಂದ್ರೆ ದ್ವಾಪರ ಮತ್ತೆ ಕಾಣದೆಯ ಹೀಗಿರೋ ಸಾಂಗ್. ನನಗಂತೂ ಓವರ್ ಆಲ್ ಮೂವಿನೇ ಇಷ್ಟ ಆಯ್ತು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಾನಂತೂ ನನ್ನ ಕುಟುಂಬದವ್ರೆಲ್ಲರಿಗೂ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಹೇಳ್ತೀನಿ. ನನಗಂತೂ ಎಲ್ಲಾ ಸಾಂಗ್ಸ್ ಇಷ್ಟ ಆಯ್ತು. ಶರಣ್ಯ ಶೆಟ್ಟಿ, ಮೈ ಫ್ರೆಂಡ್, ಶಿ ಲುಕ್ಸ್ ಸೋ ಬ್ಯೂಟಿಫುಲ್. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್ ಅಂಡ್ ಹರ್. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಈ ಕೃಷ್ಣ ಪ್ರಣಯ ಸಖಿ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ನಿಮಗೆ ನಮಸ್ಕಾರ. ಮೂವಿ ತುಂಬಾನೇ ಚೆನ್ನಾಗಿದೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬಾ ಕಾಮಿಡಿ ಇದೆ. ಸಾಂಗ್ಸ್ ಅಫ್ ಕೋರ್ಸ್ ಆಲ್ರೆಡಿ ಹಿಟ್ ಆಗ್ಬಿಟ್ಟಿದೆ. ಅಂಡ್ ಇನ್ನೊಂದ್ಸತಿ ದೊಡ್ಡ ಸ್ಕ್ರೀನ್ ಅಲ್ಲಿ ಸಾಂಗ್ಸ್ ನೋಡಿದಾಗ ಒಂದು ಹಬ್ಬ ತರ ಅನ್ಸ್ತು. ಅಫ್ಕೋರ್ಸ್ ಗಣೇಶ್ ಅವರು ನನ್ನ ಪರ್ಸನಲ್ ಫೇವ್ರೇಟ್. ಅವ್ರದ್ದು ಕಾಮಿಡಿ, ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್ ಎಲ್ಲ ಸೂಪರ್ ಆಗಿದೆ. ಅಂಡ್ ಶರಣ್ಯ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ. ಶಿ ಸ್ಟ್ಯಾಂಡ್ಸ್ ಔಟ್. ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ, ಎಸ್ಪೆಷಲಿ ಸಾಂಗ್ ನಲ್ಲಿ. ಶಿ ಲುಕ್ಸ್ ರಿಯಲಿ ಗುಡ್ ಅಂಡ್ ಶೀಸ್ ಪರ್ಫಾರ್ಮ್ ರಿಯಲಿ ವೆಲ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಫಾರ್ ಮೀ ಶಿ ಸ್ಟುಡ್ ಔಟ್. ಅಂಡ್ ಈ ಮೂವಿನ ಥಿಯೇಟರ್ಸ್ ಹೋಗಿ ನೋಡಿ ಒಂದು ಸಕ್ಸಸ್ ಮಾಡಿ. ಎಸ್ಪೆಷಲಿ ಅರ್ಜುನ್ ಜನ್ಯಾ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇಷ್ಟು ಖುಷಿಯಾಗಿ ನಗು ಮುಖದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಐ ಲವ್ ದ ಫಿಲ್ಮ್. ಐ ಥಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊಂತ ಇದ್ರು, ಅಷ್ಟು ಜೋರಾಗಿ ನಗ್ತಿದ್ದೀನಿ. ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್. ಅಂಡ್ ನಮ್ಮ ಎಲ್ಲರ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ ವಿತ್ ವಂಡರ್ಫುಲ್ ಮ್ಯೂಸಿಕ್, ಬ್ಯೂಟಿಫುಲ್ ಸಾಂಗ್ಸ್, ಡಾನ್ಸ್, ಪರ್ಫಾರ್ಮೆನ್ಸ್ ಪ್ರತಿಯೊಂದು. ಅಂಡ್ ನನ್ನ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿದೆ. ಪ್ರತಿಯೊಬ್ರು ಇದ್ದಾರೆ, ಒಳ್ಳೆ ನಟರಿದ್ದಾರೆ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬಂದು ಒಂದು ಏನ್ ಹೇಳೋದು 2.5 ಗಂಟೆ ನಕ್ಕು ಖುಷಿಯಾಗಿ ನಿಮ್ ಫ್ಯಾಮಿಲಿ ಜೊತೆ ವಾಪಸ್ ಹೋಗುವಂತ ಸಿನಿಮಾ. ಸೊ ಡೋಂಟ್ ಮಿಸ್ ಕೃಷ್ಣಂ ಪ್ರಣಯ ಸಖಿ. ನಾಳೆ August 15 ರಿಲೀಸ್ ಆಗ್ತಾರೆ. ಪ್ಲೀಸ್ ಬಂದು. ಎಲ್ರಿಗೂ ನಮಸ್ಕಾರ. ತುಂಬಾ ಸಮಯ ಆದ್ಮೇಲೆ ಒಂದು ನಗು ತುಂಬಿರುವಂತ ಸಿನಿಮಾವನ್ನು ನೋಡಿ ತುಂಬಾ ಖುಷಿ ಆಯ್ತು. ಗಣೇಶ್ ಸರ್ನ ಮುಂಗಾರು ಮಳೆ ಮತ್ತು ಅವರ ಒಂದು ಫ್ಲೇವರ್ ಇರುವಂತ ಸಿನಿಮಾಗಳನ್ನ ನೋಡಿ ಬೆಳೆದಂತವ್ರು ನಾವು. ಇವತ್ತು ಅದೇ ಫ್ಲೇವರ್ ಇರುವಂತಹ ಒಂದು ಅದ್ಭುತವಾದ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ.
ನಾನಂತೂ ಶುರುವಿಂದ ಎಂಡವರೆಗೂ ತುಂಬಾ ನಕ್ಕಿದ್ದೀನಿ. ಮುಂದೆ ಒಂದು ಕ್ಯಾರೆಕ್ಟರ್ ಬರುತ್ತೆ, ನೀವೆಲ್ಲ ನೋಡಬೇಕು. ಆ ಕ್ಯಾರೆಕ್ಟರ್ ತುಂಬಾ ನಿಮ್ಮನ್ನು ಖುಷಿ ಕೊಡುತ್ತೆ. ಹಾಗೆ ಆಕ್ಟ್ರೆಸ್ ಆದಂತ ಶರಣ್ಯ ಶೆಟ್ಟಿ ಇವರೆಲ್ಲ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಈ ಸಿನಿಮಾದಲ್ಲಿ ಇದೆ ಅನ್ನೋ ಹಾಗೆ ಅನ್ಸುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು, ಗಣೇಶ್ ಸರ್ ಎಂಜಾಯ್ ಮಾಡಬೇಕು, ವಾಪಸ್ ಕೇಳ್ಬೇಕು. ಸಿನಿಮಾ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋ ಪ್ರಶ್ನೆಗೆ ಸಿನಿಮಾ ಆಗ್ಲೇ ಗೆದ್ದಿದೆ. ಬಿಕಾಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್, ಸಿಕ್ಕಾಪಟ್ಟೆ ಒಳ್ಳೆ ಎಡಿಟಿಂಗ್ ಅಂಡ್ ಲಿರಿಕಲಿ ಇಟ್ ಇಸ್ ಜಸ್ಟ್ ಬಿಗ್ ಬ್ಯಾಂಗ್ ಟು ಕನ್ನಡ ಇಂಡಸ್ಟ್ರಿ. ತುಂಬಾ ಫೈನ್, ತುಂಬಾ ಚೆನ್ನಾಗಿತ್ತು ಸಿನಿಮಾ, ಲೈವ್ಲಿ ಸಿನಿಮಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಕ್ಚುಲಿ ಗಣೇಶ್ ಸರ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಬರ್ತಾ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್. ಸೊ ಏಜಿಂಗ್ ಲೈಕ್ ವೈನ್ ಅಂತ ಹೇಳ್ಬೋದು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರಿಗೂ ಕೇಳಕ್ ಬಂದೆ, ಕನ್ನಡ ಚಿತ್ರಮಂದಿರಕ್ಕೆ ಬಂದೆ ನೋಡಿ. ಬಿಕಾಸ್ ಇದೊಂಥರ ಫ್ಯಾಮಿಲಿ ಡ್ರಾಮಾ. ನೀವು ಫ್ಯಾಮಿಲಿನ ಕರ್ಕೊಂಡು ಬಂದು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಅದು ಸೆಕೆಂಡ್ ಹಾಫ್ ಒಂದು ಸಾಧು ಕೋಕಿಲ ಸರ್ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ. ಎಡಿಟಿಂಗ್, ಕಾಸ್ಟಿಂಗ್, ಮ್ಯೂಸಿಕ್ ಯಾವ ಡಿಪಾರ್ಟ್ಮೆಂಟ್ ತಗೊಂಡ್ರು ಸೂಪರ್. ಎಸ್, ಸೂಪರ್. ಥ್ಯಾಂಕ್ ಯು. ಕೃಷ್ಣಂ ಪ್ರಣಯ ಸಖಿ 2006 ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನ ಬದಲಾಯಿಸಿತು. ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ, ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನ ಬದಲಾಯಿಸಿತು 2006ರಲ್ಲಿ. ತದನಂತರ ಈಗ ಮತ್ತೆ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯ್ತು. ಆಗ ದುನಿಯಾ ಸೆಕೆಂಡ್ ಎರಡನೇ ಬಾರಿ ರಿಲೀಸ್ ಆಗಿತ್ತು, ಅಂದ್ರೆ ಫಸ್ಟ್ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಈಗ ದುನಿಯಾ ಸಿನಿಮಾದ ನೆನಪನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಏನಕ್ಕೆ ಹೇಳ್ತಿದೀನಿ ಅಂತಂದ್ರೆ, ಭೀಮಾ ಕೃಷ್ಣಂ ಪ್ರಣಯ ಸಖಿಗಿಂತ ಮುಂಚೆ ರಿಲೀಸ್ ಆಯ್ತು ದುನಿಯಾ ವಿಜಯ್ ಸರ್ ಸಿನಿಮಾ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದನ್ನ ಎಲ್ರಿಗೂ ಗೊತ್ತು. ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಈಗ ತಾನೇ ನೋಡ್ಕೊಂಡ್ ಬಂದೆ. ಬಹಳ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಫನ್ ಇದೆ, ನೋಡ್ತಾ ಇರ್ಬೋದು. ಬಹುಶಃ ನಕ್ಕು ಕೆನ್ನೆ ಕೆಂಪಾಗುವಷ್ಟು ತುಂಬಾ ಒಳ್ಳೆ ಸಿನಿಮಾ. ಅಂದ್ರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು 2006, 2007 ಇಸ್ವಿನ ನೆನಪಿಸುವಂತ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ. ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ತರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು. ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟರ್ಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ. ಸೊ ಆ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ, ತುಂಬಾ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್. ಆಕ್ಚುಲಿ ಲವ್ ಮಾಡೋದು, ಪ್ರೀತಿಸೋದು, ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಬ್ಯೂಟಿಫುಲ್ ಆದ ಬೆಸ್ಟ್ ಮೂವಿ ಆಫ್ಟರ್ ಲಾಂಗ್ ಟೈಮ್, ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲ ಕುಟುಂಬದಸ್ಥರು ಒಟ್ಟಿಗೆ ಕೂತಿ ಒಂದು ಒಳ್ಳೆ ಸಿನಿಮಾ ನೋಡೋವಂಥ ಸಿನಿಮಾ. ಗೋಲ್ಡನ್ ಮೂವಿ ಆಗಿ ಹುಟ್ಟಿದ್ರೆ, ಅಂಡ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಮೆಸೇಜ್ ಇರ್ಬೋದು, ಅಂಡ್ ಎಲ್ಲ ಕಲಾವಿದರು ಹಾಗೂ ಟೆಕ್ನಿಷಿಯನ್ಸ್ ಅಂಡ್ DOP ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ಸಾಂಗ್ಸ್ ಹೇಳೋದೇ ಬೇಡ, ಒಳ್ಳೆ ಬ್ಯೂಟಿಫುಲ್ ಮೂವಿ ಗಣೇಶ್ ಅವ್ರ ಕಡೆಯಿಂದ ಹಾಗೂ ಈ ಚಿತ್ರ ತಂಡದಿಂದ ಬಂದಿದೆ. ಆಲ್ ದಿ ಬೆಸ್ಟ್ ಅವ್ರಿಗೆ. ಅಂಡ್ ಇದೇ ರೀತಿ ಆ ತಂಡ ದಂಡುಪಾಳೆ ಆದ್ಮೇಲೆ ಪ್ರೊಡ್ಯೂಸರ್ ಈ ಮೂವಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಮೂವಿ ಅವರ ಪ್ರೊಡಕ್ಷನ್ ಬರಲಿ ಅಂತ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ಬಟ್ ಟೇಕ್ ಕೇರ್ ಅಂಡ್ ಲವ್ ಯು. ಹಾಯ್ ಎಲ್ಲರಿಗೂ. ಕೃಷ್ಣಂ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ. ಆಕ್ಚುಲಿ ಎಷ್ಟೊಂದು ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ, ಬಟ್ ಇದೊಂದು ಡಿಫ್ರೆಂಟು, ಡಿಫಿಕಲ್ಟು, ತುಂಬಾ ಟ್ವಿಸ್ಟ್ಸ್ ಇದೆ. ಸೊ ನಾವು ಫಸ್ಟ್ ಓಪನಿಂಗ್ ಸಿನಿಮಾ ನೋಡ್ತಿರ್ಬೇಕು, ಹಿಂಗೆ ಕನೆಕ್ಷನ್, ಹೀರೋಯಿನ್ ಏನೇನೋ ಕನ್ಫ್ಯೂಷನ್, ಆಮೇಲೆ ಹೋಗ್ತಾ ಒಂದ್ರ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದ್ರು. ಸೊ ಗಣೇಶ್ ಸರ್ ಕರಿಯರಲ್ಲಿ ದಿಸ್ ಇಸ್ ಅಗೇನ್ ಒನ್ ಮೋರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಅಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಸಾಂಗ್ಸ್ ಆಫ್ ರಿಯಲಿ ಬ್ಯೂಟಿಫುಲ್. ಎಷ್ಟು ಆಲ್ಮೋಸ್ಟ್ ಒಂದು 6-7 ಸಾಂಗ್ಸ್ ಬಂತು ಅನ್ಸುತ್ತೆ. ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದ್ರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಸೊ ಐ ರಿಯಲಿ ಲವ್ ದ ಮೂವಿ. ಅಂಡ್ ಪ್ರತಿಯೊಬ್ರು ಸಿನಿಮಾದಲ್ಲಿ ಅವ್ರವ್ರ ಪಾತ್ರನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಗಣೇಶ್ ಡಾನ್ಸ್, ಫೈಟ್ ಅಂತ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸಾಂಗ್ಸ್ ಆರ್ ಹಿಟ್ಟಿಂಗ್, ಟ್ರೆಂಡಿಂಗ್ ನಂಬರ್ 1 ಎಲ್ಲಾ ಕಡೆ. ಎಲ್ಲಾ ಒಂದು
ಲ್ಯಾಂಗ್ವೇಜ್ ಸಾಂಗ್ಗಳನ್ನ ಕೂಡ ಹಿಂದಕ್ಕೆ ದ್ವಾಪರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ. ಅದನ್ನ ನಾವು ಥಿಯೇಟರ್ ಅಲ್ಲಿ ಬಂದು ಕಣ್ ತುಂಬಿಸ್ಕೊಳ್ಳೋದು ತುಂಬಾನೇ ಖುಷಿ ಅನ್ಸುತ್ತೆ. ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಸ್ಪೆಷಲಿ ಕೃಷ್ಣ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್. ಯಾರು ಥಿಯೇಟರ್ ಬಂದು ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂತಾರೆ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ರಿಗೂ ನಮಸ್ಕಾರ. ಕೃಷ್ಣ ಪ್ರಣಯ ಸಖಿ ಅಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣನೇ ನಮ್ಮೆಲ್ಲರಿಗೂ ಗೊತ್ತು ದಟ್ ಕಾಮಿಡಿ ಇರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ಸ್. ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ. ಎವ್ರಿ ಸಾಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಮೂವಿ ತುಂಬಾ ಅದ್ಭುತವಾಗಿದೆ. ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀವಿ. ನಾನಂತೂ ಲೈಕ್ ದ ಸೆಕೆಂಡ್ ಹಾಫ್ ಇಸ್ ವೆರಿ ಬ್ಯೂಟಿಫುಲ್. ಸಾಧು ಸರ್ ಅಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಲ್ಲ ಸಖತ್ ಆಗಿದೆ. ಅಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ. ಶರಣ್ಯ ಇಸ್ ಲುಕಿಂಗ್ ತುಂಬಾ ಹಾಟ್ ಆಗಿ